ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕನ್ನಡ ವ್ಯಾಕರಣದ ಬಗ್ಗೆ ಅಧ್ಯಯನ ಮಾಡೋಣ. ಒಂದು ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ಅಧ್ಯಯನ ಮಾಡ್ತೀವಿ ಅಂದರೆ ಒಂದು ಕನ್ನಡ ಸಮಾಸಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಅದರಲ್ಲಿ ಸಮಾಸಗಳಲ್ಲಿ ಎಷ್ಟು ಪ್ರಕಾರ ಮತ್ತು ಸಮಾಸವನ್ನು ಯಾವ ರೀತಿ ಬಿಡಿಸಬೇಕು, ಸಮಾಸ ಅಂದರೆ ಏನು ಎಲ್ಲವನ್ನು ನಾನು ವಿವರಣೆ ಸಮೇತ ವಿವರಣೆ ಮಾಡಿದ್ದೇನೆ. ಇಂದು ನಾವು ನಾಮಪದಗಳ ಬಗ್ಗೆ ಅಧ್ಯಯನ ಮಾಡೋಣ. ನಾಮಪದ ಅಂದರೆ ಏನು, ನಾಮಪದದಲ್ಲಿ ಎಷ್ಟು ಪ್ರಕಾರಗಳು ಬರುತ್ತವೆ ಅನ್ನೋದನ್ನೆಲ್ಲ ನೋಡುತ್ತಾ ಹೋಗೋಣ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ದಯವಿಟ್ಟು ವಿಡಿಯೋನು ಕೊನೆವರೆಗೂ ನೋಡಿ. ಇಂದು ನಾಮಪದಗಳು. ಈ ನಾಮಪದ ಅಂದರೆ ಏನು? ನಾಮಪದಗಳನ್ನುಂಟು ಮಾಡುವ ಮೂಲ ರೂಪವೇ ನಾಮ ಪ್ರಕೃತಿ ಎನಿಸುವುದು. ಇಂತಹ ಪ್ರತಿಪಾದಿಕದ ಮುಂದೆ ನಾಮ ವಿಭಕ್ತಿ ಪ್ರತ್ಯಯಗಳು ಸೇರಿದಾಗ ನಾಮಪದಗಳಾಗುತ್ತವೆ. ಅಲ್ಲದೆ ವ್ಯಕ್ತಿ, ವಸ್ತು, ಪ್ರಾಣಿ ಹಾಗೂ ಸ್ಥಳಗಳ ಹೆಸರುಗಳನ್ನು ತಿಳಿಸುವ ಪದವೇ ನಾಮಪದ. ನಾಮಪದಗಳ ಪ್ರಕಾರಗಳನ್ನು ಕೆಳಗಿನಂತೆ ವಿಂಗಡಿಸಲಾಗಿದೆ. ನೋಡಿ ಫ್ರೆಂಡ್ಸ್, ನಾಮಪದ ಅಂದರೆ ಏನೂ ಇಲ್ಲ. ನಾಮಪದ ಅಂದರೆ ಒಂದು ಪ್ರಾಣಿ, ಒಂದು ವ್ಯಕ್ತಿ ಹೆಸರು, ಪಕ್ಷಿ ಮತ್ತೆ ವಸ್ತುಗಳ ಹೆಸರು, ಅದನ್ನ ಗುರುತಿಸ್ತಕ್ಕಂಥದ್ದೇ ಒಂದು ನಾಮಪದ ಅಂತ. ನಾಮಪದ ಅಂದ್ರೆ ಇಂಗ್ಲಿಷ್ನಲ್ಲಿ ಏನು, ನೌನ್ ಅಂತ ಅರ್ಥ. ನೌನ್. ಈ ನಾಮಪದಗಳು ಉಂಟು ಮಾಡುವ ಮೂಲ ರೂಪ ಯಾವುದಂದ್ರೆ ಪ್ರಕೃತಿ ಆಗಿರುತ್ತೆ. ಯಾವುದಾಗಿರುತ್ತೆ? ಪ್ರಕೃತಿ. ಇಂತಹ ಒಂದು ಪ್ರತಿಪಾದಿಕದ ಮುಂದೆ ನಾಮ ವಿಭಕ್ತಿ ಅಂದ್ರೆ ವಿಭಕ್ತಿ ಮತ್ತು ಪ್ರತ್ಯಯಗಳು ಸೇರಿದಾಗ ನಾಮಪದಗಳಾಗುತ್ತವೆ. ಅಂದ್ರೆ ಅವೆರಡು ಸೇರಿಗೆ ಸಿಂದು ನಾಮವನ್ನು ಉಂಟು ಮಾಡ್ತವೆ. ಅದೇ ನಾಮ ಯಾವ ನಾಮಗಳಪ್ಪ ಅಂತಂದ್ರೆ ವ್ಯಕ್ತಿ, ವಸ್ತು, ಪ್ರಾಣಿ ಹಾಗೂ ಸ್ಥಳಗಳು ಅಂದ್ರೆ ವ್ಯಕ್ತಿ, ಮ್ಯಾನ್ಸು, ವಸ್ತು ಅಂದ್ರೆ ಥಿಂಗ್ಸು, ಅನಿಮಲ್ಸ್, ಬರ್ಡ್ಸ್, ಪ್ಲೇಸು, ಈ ರೀತಿ ಎಲ್ಲವನ್ನು ಹೇಳ್ತಕ್ಕಂಥದ್ದೇ ನಾಮಪದ ಎಂದು ನಾವು ಕರಿತೀವಿ. ಇನ್ನು ನಾಮಪದಗಳಲ್ಲಿ ಎಷ್ಟು ಪ್ರಕಾರ ಅದಾವಪ್ಪ ಅಂತಂದ್ರೆ ನಾಮಪದಗಳಲ್ಲಿ 8 ಪ್ರಕಾರ ಅದಾವ. ಅವು ಯಾವ್ಯಾವಪ್ಪ ಅಂತಂದ್ರೆ ಫಸ್ಟ್ ಒನ್ ವಸ್ತುವಾಚಕ, ಸೆಕೆಂಡ್ ಒನ್ ಗುಣವಾಚಕಗಳು, ಥರ್ಡ್ ಒನ್ ಸಂಖ್ಯಾವಾಚಕಗಳು, ಫೋರ್ತ್ ಒನ್ ಪರಿಣಾಮವಾಚಕಗಳು, ಫಿಫ್ತ್ ಒನ್ ಭಾವನಾಮಗಳು, ಸಿಕ್ಸ್ತ್ ಒನ್ ಪ್ರಕಾರ ವಾಚಕಗಳು, ಸೆವೆಂತ್ ಒನ್ ದ್ವಿಗ್ವಾಚಕಗಳು, ಏಟ್ ಒನ್ ಸಂಖ್ಯೆಯ ವಾಚಕಗಳು. ಇನ್ನು ನೋಡ್ತೀವಲ್ಲ, ಈಗ ವಸ್ತು ವಾಚಕ ಅಂದ್ರೆ ಏನಂತ ಸೆಂಟೆನ್ಸ್ನ ನೋಡೋಣ, ಅಂದ್ರೆ ವಾಕ್ಯನ ನೋಡೋಣ. ವಸ್ತುಗಳ ಹೆಸರು ಹೇಳುವ ಶಬ್ದಗಳೆಲ್ಲ ವಸ್ತುವಾಚಕಗಳೆನ್ನುವರು. ಅಂದ್ರೆ ಏನಪ್ಪಾ ಅಂದ್ರೆ ವಸ್ತುಗಳ ಹೆಸರು, ಒಂದು ವಸ್ತುಗಳ ಹೆಸರು ಹೇಳೋಕ್ಕೆ ನಾವೇನಂತೀವಿ? ವಸ್ತುವಾಚಕಗಳು ಅಂತೀವಿ. ಉದಾಹರಣೆ ನೋಡಿ, ಒಂದು ವ್ಯಕ್ತಿಗಳ ಹೆಸರಾಗಿರ್ಬೇಕು, ಇನ್ನೊಂದು ಪ್ರಾಣಿಗಳ ಹೆಸರಾಗಿರ್ಬೇಕು. ಅದಕ್ಕೆ ನಾವೇನಂತೀವಿ? ವಸ್ತುವಾಚಕ ಅಂತೀವಿ. ಯಾವ ತರ? ರಾಮ, ಕೃಷ್ಣ, ಸೀತೆ ಇತ್ಯಾದಿ. ಅಂದ್ರೆ ಇಲ್ಲಿ ವ್ಯಕ್ತಿಗಳ ಹೆಸರು ಅಂದ್ರೆ ರಾಮಕೃಷ್ಣ ಅಲ್ಲ, ನಮ್ದು, ನಿಮ್ದು ಎಲ್ಲರ ಹೆಸರುಗಳನ್ನ ಹೇಳ್ತಕ್ಕಂಥದ್ದೇ ಒಂದು ವ್ಯಕ್ತಿಯ ಹೆಸರುಗಳಾಗುತ್ತೆ. ಇದು ಪ್ರಾಣಿಗಳ ಹೆಸರು ಅಂದ್ರೆ ಆಕಳು, ಎಮ್ಮೆ, ಎತ್ತು, ಹುಲಿ, ಈ ರೀತಿ ಹುಲಿ, ಸಿಂಹ, ಕರಡಿ, ಇವೆಲ್ಲನೂ ಹೇಳ್ತಕ್ಕಂಥ ಹೆಸರುಗಳು ಪ್ರಾಣಿಗಳ ಹೆಸರಾಗಿರುತ್ತೆ. ಅಂದ್ರೆ ಈ ವಸ್ತುವಾಚಕ. ಈ ವಸ್ತುವಾಚಕದಲ್ಲಿ ಎಷ್ಟು ಪ್ರಕಾರ ಅದಾವಂದ್ರೆ ಈ ವಸ್ತುವಾಚಕದಲ್ಲಿ 3 ಪ್ರಕಾರಗಳನ್ನ ನಾವು ನೋಡ್ತೀವಿ. ಅವು ಯಾವ್ಯಾವಪ್ಪ ಅಂದ್ರೆ, ಇನ್ನು ಇದರಲ್ಲಿ ಯಾವ್ದು ಬರುತ್ತಪ್ಪ ಅಂದ್ರೆ ಜಡ ವಸ್ತುಗಳು ಬರುತ್ತೆ. ಜಡ ವಸ್ತುಗಳಂದ್ರೇನು? ಕಲ್ಲು, ಕಟ್ಟಿಗೆ, ಶಾಲೆ, ವಾಹನ, ಉಪಕರಣಗಳು ಇತ್ಯಾದಿಗಳು ಸೇರಿದ್ರೆ ಅಂಥವಕ್ಕೆ ಏನಂತೀವಿ? ನಾವು ಜಡ ವಸ್ತುಗಳಂತೀವಿ. ಇನ್ನು ವಸ್ತುವಾಚಕಗಳಲ್ಲಿ 3 ಪ್ರಕಾರ. ಅವುಗಳು ಯಾವಪ್ಪ ಅಂತಂದ್ರೆ ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ. ನೋಡಿ, ನಾವು ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ ಅಂತ ಅಷ್ಟೇ ಕೇಳಿದ್ವಿ. ಅದು ಎದ್ರೊಳಗೆ ಬರ್ತಂತ ಇನ್ನು ಯಾರಿಗೂ ಗೊತ್ತಿಲ್ಲ ಅಂತೀನಿ. ಯಾಕಪ್ಪ ಅಂದ್ರೆ ಅದು ನಾವು ವಸ್ತುವಾಚಕದಲ್ಲಿ ಬರ್ತಂತ ಯಾರು ನಮಗೆ ಎಕ್ಸ್ಪ್ಲನೇಷನ್ ಮಾಡಿ ಹೇಳೇ ಇಲ್ಲ. ಅದನ್ನ ನಾವು ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ ಇವು 3ನೇ ಹೇಳಿದ್ದು. ಇವು ಎಕ್ಸಾಮ್ದಲ್ಲಿ ಬಹಳ ಉಪಯುಕ್ತವಾದಂಥ ಒಂದು 3 ಪಾಯಿಂಟ್ಸ್ ಆಗಿರ್ತವೆ. ಯಾಕಪ್ಪ ಅಂದ್ರೆ ಪ್ರತಿ ಒಂದು ಎಕ್ಸಾಮ್ ಬರೆಯಲು ಹೋದಾಗ ಅಂತಲ್ಲೆಲ್ಲ ಈ 3 ಪ್ರತಿ ಒಂದು ಪರೀಕ್ಷೆಯಲ್ಲಿ ಬಂದೇ ಬರುತ್ತೆ. ಕಡ್ಡಾಯವಾಗಿ
ಈ ಒಂದು ಪರೀಕ್ಷೆಗೆ ಬರುವಂತ ಈ ಒಂದು ಪ್ರಶ್ನೆಗಳಂತ ನಾವು ಹೇಳ್ಬಹುದು. ಇನ್ನು ರೂಢನಾಮ ಅಂದ್ರೇನು, ಅಂಕಿತ ನಾಮ ಅಂದ್ರೇನು, ಅನ್ವರ್ಥ ನಾಮ ಅಂದ್ರೇನು, ಇವುಗಳನ್ನ ನಾವು ಈಗ ಅಧ್ಯಯನ ಮಾಡೋಣ. ರೂಢನಾಮ ಅಂದ್ರೆ ಏನು? ರೂಢನಾಮ ಬಹುಕಾಲದಿಂದ ರೂಢಿಯಿಂದ ಬಂದ ಹೆಸರುಗಳನ್ನು ರೂಢನಾಮ ಎನ್ನುವರು. ಅಂದ್ರೆ ರೂಢನಾಮ ಅಂದ್ರೆ ಏನಪ್ಪಾ ಅಂದ್ರೆ ಒಂದು ಬಹುಕಾಲದಿಂದ ಅಂದ್ರೆ ಹಿಂದಿನ ಕಾಲದಿಂದ ಬಂದಿರತಕ್ಕಂಥ ಹೆಸರುಗಳನ್ನ ನಾವೇನಂತೀವಿ ರೂಢನಾಮ ಎಂದು ಕರಿತೀವಿ. ಅಂತಹ ಹೆಸರುಗಳು ಯಾವಪ್ಪ ಅಂತಂದ್ರೆ ಉದಾಹರಣೆ ನದಿ, ಜಾತ್ರೆ, ಹುಡುಗಿ, ಪರ್ವತ, ಮತ್ತೆ ಇನ್ನು ಯಾವೆಲ್ಲ ಬರ್ತಾವಪ್ಪ ಅಂದ್ರೆ ವೈದ್ಯ, ಹುಡುಗ, ಇಂಥವಾಗ ನಾವೇನಂತೀವಿ ರೂಢನಾಮ ಎಂದು ಕರಿತೀವಿ. ಯಾವ ಬಂದವಂತ ನೋಡಿ ಫ್ರೆಂಡ್ಸ್, ಈ ಒಂದು ರೂಢನಾಮ, ಅನ್ವರ್ಥನಾಮ, ಅಂಕಿತನಾಮ ಇವುಗಳಲ್ಲಿ ಯಾವುದಾದ್ರೂ ಒಂದನ್ನ ಬಂದೇ ಬರುತ್ತೆ. ಅದಕ್ಕೆ ನೀವು ಗಮನವಿಟ್ಟು ನೋಡಿ, ಹಾಗೆ ನೋಟ್ಸ್ ಮಾಡ್ಕೊಂಗಿದ್ರೆ ನೋಟ್ಸ್ನು ಮಾಡ್ಕೋಬಹುದು. ಇನ್ನು ನದಿ, ಜಾತ್ರೆ, ಹುಡುಗಿ, ಪರ್ವತ ಇತ್ಯಾದಿ ಇದು ರೂಢನಾಮ ಎಂದು ನಾವು ಕರಿತೀವಿ. ಅಂದ್ರೆ ಹಿಂದಿನಿಂದ ಬರ್ತಕ್ಕಂಥ ಹೆಸರುಗಳನ್ನ ನಾವು ರೂಢನಾಮ ಎಂದು ಕರಿತೀವಿ. ಈ ಪರ್ವತ ಅನ್ನೋದು ಒಂದು ಕನ್ನಡ ಕಡ್ಡಾಯ ಪರೀಕ್ಷೆಯನ್ನು ನಾನು ಮಾಡಿರುವುದ ಒಂದು ಅಧ್ಯಯನದಲ್ಲಿ ಈ ಒಂದು ಪ್ರಶ್ನೆ ಬಂದಿತ್ತು. ಪರ್ವತ ಅನ್ನೋದು ಯಾವ ಒಂದು ನಾಮಕ್ಕೆ ಸೇರಿದೆ ಎಂದು ಬಂದಿತ್ತು. ಇನ್ನು ಎರಡನೇದಾಗಿ ಅಂಕಿತನಾಮ. ಇಷ್ಟಾನುಸಾರವಾಗಿ ಇಟ್ಟಿರುವ ಹೆಸರುಗಳಿಗೆ ಅಂದ್ರೆ ನಾವು ಇಟ್ಟಿರುವ ಹೆಸರುಗಳಿಗೆ ಅಂಕಿತನಾಮ ಎನ್ನುವರು. ನೋಡಿ, ಅಂಕಿತನಾಮ ಅಂದ್ರೆ ಏನು ಅಂದ್ರೆ ನಮಗೆ ಇಷ್ಟಪಟ್ಟಂತ ಒಂದು ಹೆಸರುಗಳನ್ನು ಇಡ್ತಕ್ಕಂಥದ್ದೇ ನಾವು ಅಂಕಿತನಾಮ ಎಂದು ಕರಿತೀವಿ. ಅಂದ್ರೆ ನಾವು ನಮ್ಮ ಮಕ್ಕಳಿಗಾಗ್ಲಿ, ನಿಮ್ಮ ಮಕ್ಕಳಿಗಾಗ್ಲಿ ಇಂಥವ್ರಿಗೆ ಹೆಸರುಗಳನ್ನ ಇಡ್ತಕ್ಕಂಥದಕ್ಕೆ ನಾವೇನಂತ ಕರಿತೀವಿ ಅಂಕಿತನಾಮ ಅಂತೀವಿ. ನಮ್ಗೆ ಇಷ್ಟ ಯಾವ್ದು ಬರುತ್ತೆ ಅದನ್ನ ಹೆಸರುಗಳನ್ನಾಗಿ ಇಡ್ತೀವಿ. ಅಂತ ಹೆಸರುಗಳು ಯಾವಪ್ಪ ಅಂದ್ರೆ ಉದಾಹರಣೆ ನೋಡಿ, ಕನ್ನಡ, ಶಾಲೆ, ಕಾಳಿದಾಸ, ರಾಜೀವ, ಚಂದ್ರ, ಸುಕುಮಾರಿ, ಕುಮಾರಿ, ಈ ರೀತಿ ನಾವು ಹೆಸರುಗಳನ್ನು ಇಡ್ತಕ್ಕಂಥದಕ್ಕೆ ನಾವು ಏನಂತೀವಿ ಒಂದು ಅಂಕಿತನಾಮ ಎಂದು ಕರಿತೀವಿ. ಇನ್ನು ಅನ್ವರ್ಥನಾಮ ಅಂದ್ರೆ ಏನು? ಅರ್ಥಕ್ಕೆ ಅನುಸಾರವಾಗಿ ಅಥವಾ ವಸ್ತುವಿನ ಲಕ್ಷಣಕ್ಕನುಸಾರವಾಗಿ ಕರೆಯಲ್ಪಡುವ ಹೆಸರುಗಳಿಗೆ ಅನ್ವರ್ಥನಾಮ ಎಂದು ಕರಿತೀವಿ. ನೋಡಿ, ಅನ್ವರ್ಥನಾಮ ಅಂದ್ರೆ ಏನಂದ್ರೆ ಒಂದು ಅರ್ಥಕ್ಕೆ ಅನುಸಾರ ಆಗಿರ್ಬೇಕು, ಇನ್ನೊಂದು ವಸ್ತುವಿಗೆ ಒಂದು ಲಕ್ಷಣಕ್ಕೆ ಅನುಸಾರವಾಗಿರ್ಬೇಕು. ಈ ಎರಡಕ್ಕೆ ಅನುಸಾರವಾಗಿರ್ತಕ್ಕಂಥದ್ದೇ ನಾವು ಅನ್ವರ್ಥನಾಮ ಎಂದು ಕರಿತೀವಿ. ಅಂಥವು ಯಾವಪ್ಪ ಅಂದ್ರೆ ಭಿಕ್ಷುಕ, ಮಂತ್ರಿ, ಚಾಲಕ, ಪ್ರಧಾನಿ, ಮತ್ತೆ ಇನ್ನ ಯಾರಪ್ಪ ಅಂದ್ರೆ ಕುರುಡ, ಕಿವುಡ, ಕುಂಟ, ಇಂಥವಕ್ಕೆ ನಾವು ಅನ್ವರ್ಥನಾಮ ಎಂದು ಕರಿತೀವಿ. ಇನ್ನು ಎರಡನೇ ಬಂದ್ಬಿಟ್ಟು ಯಾವುದು? ಗುಣವಾಚಕಗಳು. ಗುಣವಾಚಕ ಅಂದ್ರೆ ಏನು? ವಸ್ತುಗಳ ಗುಣ, ರೂಪ, ರೀತಿ, ಸ್ವಭಾವಗಳನ್ನು ತಿಳಿಸುವ ವಿಶೇಷಣವೇ ಗುಣವಾಚಕ. ಗುಣವಾಚಕ ಅಂದ್ರೆ ಏನಪ್ಪಾ ಅಂದ್ರೆ ಒಂದು ಗುಣನ, ಒಂದು ರೀತಿನ, ಒಂದು ಸ್ವಭಾವ, ಒಬ್ಬ ವ್ಯಕ್ತಿಯಲ್ಲಿರ್ತಕ್ಕಂಥ ಒಂದು ಗುಣ, ಅವನ ನಡವಳಿಕೆ, ಅವನ ಹಾವ ಭಾವವನ್ನು ಗುರುತಿಸತಕ್ಕಂಥದಕ್ಕೆ ನಾವೇನಂತೀವಿ ಗುಣವಾಚಕ ಎಂದು ಕರಿತೀವಿ. ಅಂತಕ್ಕೆ ನಾವು ಉದಾಹರಣೆ ಏನ್ ನೋಡ್ಬೇಕಂದ್ರೆ ಇರಿದು, ಕಿರಿದು, ಕರಿ, ಬಿಳಿ, ಒಳ್ಳೆಯ, ಸುಗುಣ ಇತ್ಯಾದಿ. ಯಾವ ತರ ನಾವು ಹೀಯಾಳಿಸ್ತೀವಿ ಗೊತ್ತಾ? ಅವ್ರು ನೋಡು ಎಷ್ಟು ಗುಡ್ಡ ಇದಾನ, ಎಷ್ಟು ಕಿರಿದಾಗಿದಾನ ಅಂತ ನಾವು ನೋಡ್ತೀವಿ. ಅವ್ರು ಭಾಳ ಹಿರಿಯರು ಅಂದ್ರೆ ನಾವು ಹಿರಿಯರಿಗೆ ಗೌರವ ಕೊಡ್ತಕ್ಕಂಥದ್ದು ಅಂದ್ರೆ ಕರಿ. ನಾವು ಈ ಕರಿ ಅಂದ್ರೆ ಏನಪ್ಪಾ ಅಂದ್ರೆ ಈಗ ಒಂದು ಧಾರಾವಾಹಿ ಬಂದಿದೆ. ಯಾವುದಪ್ಪ ಅಂದ್ರೆ ಯಾವ ಧಾರಾವಾಹಿಯಪ್ಪ ಅಂದ್ರೆ ಈ ಕಲರ್ಸ್ ಕನ್ನಡದಲ್ಲಿ ಬಂದಿರತಕ್ಕಂಥ ಯಾವುದು ದೃಷ್ಟಿಬಟ್ಟು. ಅದರಲ್ಲಿ ಅವಳು ಕಪ್ಪಿರುವುದರಿಂದ ಅವಳಿಗೆ ಬಹಳ ಜನ ಹೀಯಾಳಿಸ್ತಾ ಇರ್ತಾರೆ. ಅಂತವಕ್ಕೆ ನಾವು ಏನಂತೀವಿ ಕರಿ ಅಂತ ಹೇಳ್ತೀವಿ. ಅಂದ್ರೆ ಬಿಳಿ ಇದ್ರೂ ಎಷ್ಟು ಬೆಳ್ಳಗಿದಾಳಲ್ಲ ಆ ಥರ ನಾವು ನೋಡ್ತಕ್ಕಂಥದ್ದು. ಒಳ್ಳೆಯ ಅಂದ್ರೆ ಒಬ್ಬ ವ್ಯಕ್ತಿಯಲ್ಲಿ ಎಂತಹ ಒಳ್ಳೆಯ ಗುಣ ಇರ್ಬೇಕಂದ್ರೆ ಯಾರಿಗೂ ಕೆಟ್ಟದ್ದನ್ನು ಬಯಸದೆ ಮತ್ತು ಬೇರೆಯವರ ಬಗ್ಗೆ ಅನುಕಂಪ ಆಗಲಿ, ಕರುಣೆ ಆಗಲಿ ತೋರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಅವನ ಹತ್ರ ಒಳ್ಳೆಯ ಗುಣ ಇದೆ ಎಂದು ನಾವು ಹೇಳ್ತೀವಿ. ಸುಗುಣ ಅಂದ್ರೆ ಅದೇ ರೀತಿ ಒಬ್ಬ ವ್ಯಕ್ತಿಯಲ್ಲಿ ಇರ್ತಕ್ಕಂಥ ಗುಣಗಳನ್ನ ವ್ಯಕ್ತಪಡಿಸುವುದನ್ನ ಸುಗುಣ ಎಂದು ಕರಿತೀವಿ. ಈ ರೀತಿ ನಾವು ನೋಡ್ತೀವಿ. ಗುಣವಾಚಕ ಅಂದ್ರೆ ಏನು ಗೊತ್ತಾಯ್ತಾ? ಗುಣವಾಚಕ ಅಂದ್ರೆ ಅವರಲ್ಲಿರ್ತಕ್ಕಂಥ ಸ್ವಭಾವ, ರೀತಿ, ಗುಣ, ಅವರ ಹಾವ ಭಾವಗಳನ್ನು ಗುರುತಿಸ್ತಕ್ಕಂಥದ್ದು. ಇನ್ನು ಸಂಖ್ಯಾವಾಚಕಗಳು.
ಸಂಖ್ಯೆಯನ್ನು ಸೂಚಿಸುವ ಶಬ್ದಗಳು, ಸಂಖ್ಯಾವಾಚಕ ಅದರಲ್ಲೇ ಕೊಟ್ಟಿರ್ತಕ್ಕಂಥದ್ದೇ ಆಗಿ ಅಲ್ಲೇ ಇದೆ ನಮಗೆ ಅದ ಒಂದು ಪ್ರಶ್ನೆಗೆ ಉತ್ತರ. ಸಂಖ್ಯಾವಾಚಕ ಅಂದ್ರೆ ಏನು? ಸಂಖ್ಯೆಗಳನ್ನು ಗುರುತಿಸ್ತಕ್ಕಂಥ ಒಂದು ಪದಗಳಿಗೆ ನಾವು ಏನಂತೀವಿ? ಸಂಖ್ಯಾವಾಚಕ ಅಂತ ಕರಿತೀವಿ. ಅಂಥವು ಯಾವಪ್ಪ ಅಂದ್ರೆ ಉದಾಹರಣೆ 2, 3, 4, 5, 6, 7, 8, 9 ಈ ರೀತಿ ಸಂಖ್ಯೆಗಳನ್ನು ಗುರುತಿಸಿಕೊಂಡು ನಾವೇನಂತೀವಿ? ಒಂದು ಸಂಖ್ಯಾವಾಚಕಗಳು ಎಂದು ಕರಿತೀವಿ. ಇದು ಬಹಳಷ್ಟು ಬರುವುದು ಬಹಳ ಕಡಿಮೆ ಅಂತ ಕೂಡ ಹೇಳ್ಬಹುದು ಎಕ್ಸಾಮ್ಗಳಲ್ಲಿ. ಇನ್ನು 4ನೇದು ಪರಿಣಾಮವಾಚಕಗಳು. ವಸ್ತುಗಳ ಸಾಮಾನ್ಯ ಅಳತೆ, ಪರಿಣಾಮ, ಗಾತ್ರ ಇತ್ಯಾದಿಗಳನ್ನು ಹೇಳುವ ಶಬ್ದಗಳಿಗೆ ಪರಿಣಾಮವಾಚಕ ಎಂದು ಕರೆಯುವರು. ನೋಡಿ, ವಸ್ತುಗಳ ಸಾಮಾನ್ಯ ಅಳತೆ ಮತ್ತು ಪರಿಣಾಮ ಗಾತ್ರ ಇವೆರಡರನ್ನಗಳ ಅವೆರಡು ಮತ್ತು ಇನ್ನು ಇತ್ಯಾದಿಗಳ ಒಂದು ಹೇಳುವ ಶಬ್ದಗಳಿಗೆ ನಾವೇನಂತೀವಿ? ಪರಿಣಾಮವಾಚಕ ಎಂದು ಹೇಳ್ತೀವಿ. ಉದಾಹರಣೆ ಅಷ್ಟು, ಇಷ್ಟು, ಎಷ್ಟು, ಹಲವು, ಕೆಲವು, ಸ್ವಲ್ಪ ಇತ್ಯಾದಿ. ನೋಡಿ, ಈ ಪರಿಣಾಮವಾಚಕಗಳು ಕೂಡ ನಾವೊಂದು ಹೇಳಿರ್ತಕ್ಕಂಥ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಬಂದಿರ್ತಕ್ಕಂಥದ್ದು. ಯಾವ್ದು ಬಂದಿತ್ತಪ್ಪ ಅಂದ್ರೆ ಇದಕ್ಕೆ ಅಷ್ಟು, ಅಷ್ಟು ಯಾವ ಒಂದು ವಾಚಕಕ್ಕೆ ಸೇರಿದೆ ಎಂದು ಬಂದಿತ್ತು. ನೋಡಿ, ಅಷ್ಟು ಅನ್ನೋದನ್ನ ಇದಕ್ಕೆ ಸೇರಿರ್ತಕ್ಕಂಥದ್ದು. ಅಷ್ಟು, ಇಷ್ಟು, ಎಷ್ಟು, ಹಲವು, ಕೆಲವು, ಸ್ವಲ್ಪ ಈ ರೀತಿ ಬರ್ತಕ್ಕಂಥವು ನಾವೇನಂತೀವಿ? ಪರಿಣಾಮವಾಚಕ ಎಂದು ಕರಿತೀವಿ. ಇನ್ನು 5ನೇದಾಗಿ ನೋಡೋಣ, ಭಾವನಾಮಗಳು. ವಸ್ತುಗಳು ಮತ್ತು ಕ್ರಿಯಾಭಾವವನ್ನು ತಿಳಿಸುವ ಶಬ್ದಗಳನ್ನು ನಾವೇನಂತೀವಿ? ಭಾವನಾಮ ಅಂತ ಕರಿತೀವಿ. ಒಂದು ವಸ್ತುಗಳ ಕ್ರಿಯೆಯ ಭಾವ ಅಂದ್ರೆ ಇಲ್ಲಿ ವಸ್ತುನ ಇರಬೇಕು, ಅಲ್ಲಿ ಒಂದು ಕ್ರಿಯೆ ನಡೀತಿರ್ಬೇಕು, ಆ ತರ ತೋರಿಸೋದಕ್ಕೆ ಏನಂತೀವಿ ನಾವು? ಭಾವನಾಮಗಳು ಎಂದು ಕರಿತೀವಿ. ಉದಾಹರಣೆ ನೋಡಿ, ಇರಿಮೆ, ಬಿಳುಪು, ಪುಟ, ನೋಟ, ಮಾಟ, ಓಟ, ಬಡತನ ಇತ್ಯಾದಿ. ನೋಡಿ, ಇಲ್ಲಿ ವಸ್ತು ಮತ್ತೆ ಕ್ರಿಯೆ ಇದೇನಾ? ಯಾವ ರೀತಿ ಅಂತ ತೋರಿಸ್ತೀನಿ. ಇದು ಉದಾಹರಣೆ, ಓಟೋ ತಗರಿ. ಓಟ ಮತ್ತೆ ಮಾಟ. ಮಾಟ ಅನ್ನೋದು ಒಂದು ವಸ್ತು ಅನ್ಕೊಳ್ಳಿ. ಮತ್ತೆ ಯಾವ ತರ ಕ್ರಿಯೆ ಅಂದ್ರೆ ನಾವು ನಮ್ಮ ಹಳ್ಳಿಯ ಭಾಷೆಯಲ್ಲಿ ಏನಂತೀವಪ್ಪ ಅಂದ್ರೆ ಮಾಟ ಮಂತ್ರ ಮಾಡ್ತಾರೆ ಅವರು ಅಂತ ನಾವು ಹೇಳ್ತೀವಲ್ಲ, ಅಂತದಕ್ಕೆ ನಾವು ಮಾಟ ಎಂದು ಕರಿತೀವಿ. ಇನ್ನು ಓಟ, ಓಟ ಅಂದ್ರೆ ಓಡುವುದಕ್ಕೆ ನಾವು ಓಟ ಅಂತ ಕರಿತೀವಿ. ಅಲ್ಲಿ ಓಡ್ತಕ್ಕಂಥದಕ್ಕೆ ಏನಂತೀವಿ? ಕ್ರಿಯೆನ ಇರುತ್ತೆ. ಇಲ್ಲಿ ವಸ್ತು ಏನಾಗಿರುತ್ತೆ? ಓಟ ಆಗಿರುತ್ತೆ. ಅದನ್ನ ಓಡ್ತಕ್ಕಂಥದಕ್ಕೆ ಕ್ರಿಯೆಯಾಗಿ ತೋರಿಸ್ತಕ್ಕಂಥದ್ದು. ಹಿರಿಮೆ ಅಂದ್ರೆ ಒಬ್ಬ ದೊಡ್ಡವರಿಗೆ ತೋರಿಸ್ತಕ್ಕಂಥ ಒಂದು ಹಿರಿಮೆ ಭಾವ, ಹಿರಿಮೆ ಭಾವ. ಅಲ್ಲಿ ಏನ್ ತೋರ್ಸಕತ್ತೀವಿ ಅನ್ನೋದು ಅದು ಕ್ರಿಯೆ. ಇದಕ್ಕೆ ನಾವು ಏನಂತೀವಿ? ಭಾವನಾಮ ಅಂತೀವಿ. ಭಾವನಾಮದಲ್ಲಿ 2 ತರ ನಾವು ಭಾವನಾಮನ ನೋಡ್ತೀವಿ. ಒಂದು ಭಾವನಾಮ, ಇನ್ನೊಂದು ತಥಿತ ಭಾವನಾಮ ಎಂದು ನೋಡ್ತೀವಿ. ಭಾವನಾಮಗಳಲ್ಲಿ ಧಾತುಗಳಿಂದ ಉಂಟಾಗುತ್ತವೆ. ಅಂದ್ರೆ ಇದು ಕೃತಂತ ಭಾವನಾಮ ಅಂದ್ರೆ ಏನಂದ್ರೆ ಭಾವಗಳಲ್ಲಿ ಏನು ಉಂಟಾಗ್ತದೆ? ಧಾತುಗಳಿಂದ ಉಂಟಾಗ್ತಕ್ಕಂಥದ್ದಕ್ಕೆ ನಾವು ಒಂದು ಕೃತಂತ ಭಾವ ಎಂದು ಕರಿತೀವಿ. ಇನ್ನು ತಥಿತ ಭಾವನಾಮ ಅಂದ್ರೆ ಏನಂದ್ರೆ ನಾಮಪ್ರಕೃತಿಗಳಿಂದ ಉಂಟಾಗುವ ಭಾವನಾಮ ಎಂದು ಕರಿತೀವಿ. ಅಂದ್ರೆ ನಾಮಪ್ರಕೃತಿಯಿಂದ ಉಂಟಾಗಕ್ಕೆ ನಾವು ಭಾವನಾಮ ಅಂದ್ರೆ ತಥಿತ ಭಾವನಾಮ ಎಂದು ಕರಿತೀವಿ. ಇನ್ನು 6ನೇದಾಗಿ ನೋಡ್ರಿ, ಪ್ರಕಾರವಾಚಕಗಳು. ಅಂದ್ರೆ ವಸ್ತುಗಳ ಸ್ಥಿತಿ ಅಥವಾ ರೀತಿಯನ್ನು ತಿಳಿಸುವ ಶಬ್ದಗಳನ್ನು ಪ್ರಕಾರವಾಚಕಗಳು ಎನ್ನುವರು. ನೋಡಿ, ವಸ್ತುಗಳ ಒಂದು ಸ್ಥಿತಿ ಮತ್ತೆ ರೀತಿ ನಾವು ತಿಳಿಸ್ತಕ್ಕಂಥ ಒಂದು ಶಬ್ದಕ್ಕೆ ಏನಂತೀವಿ? ಪ್ರಕಾರವಾಚಕಗಳು ಎಂದು ಕರಿತೀವಿ. ಉದಾಹರಣೆ ನೋಡಿ, ಅಂತ, ಇಂಥ, ಅಂತವರು, ಇಂಥವರು. ಅಂದ್ರೆ ಯಾವ ತರಪ್ಪ ಅಂತಂದ್ರೆ ನಾವು ಯಾವ ತರ ಅಂದ್ರೆ ಅಂತವರು, ಇಂಥವರು, ಇಂಥವರು ಅಂತಹ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾನೆ ಅಂತ ಹೇಳ್ತಕ್ಕಂಥದ್ದು ಅದಾಗಿ ಬರ್ತದೆ. ಅಂತವರು ಅಂದ್ರೆ ಎಲ್ಲರೂ ಜಾಸ್ತಿ ಇರ್ತಕ್ಕಂಥವ್ರು. ಅಂತವರು ಅಲ್ಲಿ ಹೋಗಿ ಕ್ರೀಡಾಂಗಣದಲ್ಲಿ ಆಟವನ್ನು ಆಡಿದ್ದಾರಂತೆ ಅಂತ ಹೇಳ್ತಕ್ಕಂಥದ್ದು ಅಂತವರು ತೋರಿಸ್ತಾರೆ. ಇಂಥವರು ಬಹಳ ಒಂದು ಕೆಟ್ಟ ಕೆಲಸ ಮಾಡಿ ಬಂದಿದ್ದಾರೆ ಅಂತ ಅನ್ನೋದು ಇಂಥವರು ಅಂತ ಪ್ರಕಾರವಾಗಿ ನಾವು ತೋರಿಸ್ತಕ್ಕಂಥದ್ದಕ್ಕೆ ನಾವು ಇದು ಪ್ರಕೃತಿ ಅಲ್ಲ ಪ್ರಕಾರವಾಚಕಗಳು ಎಂದು ಕರಿತೀವಿ. ಇನ್ನು ದಿಗ್ವಾಚಕಗಳು. ದಿಕ್ಕುಗಳ ಹೆಸರುಗಳನ್ನು ಸೂಚಿಸುವ ಶಬ್ದಗಳನ್ನು ನಾವೇನಂತೀವಿ? ದಿಕ್ವಾಚಕಗಳು ಎಂದು ಕರಿತೀವಿ. ಯಾವ ತರ ಅಂದ್ರೆ ನಮ್ಮ ದಿಕ್ಕುಗಳನ್ನು ತೋರಿಸ್ತಕ್ಕಂಥದ್ದೇ ದಿಕ್ವಾಚಕಗಳು ಎಂದು ಕರಿತೀವಿ. ಅವು ಯಾವಪ್ಪ ಅಂತಂದ್ರೆ ಉದಾಹರಣೆ, ಉತ್ತರ, ಮೂಡಣ, ಕೆಳಗೆ, ಈಚೆ, ಮೇಲೆ. ಈಚೆ, ಮೇಲೆ, ಕೆಳಗೆ, ಮೇಲೆ ಈ ರೀತಿ. ಉತ್ತರ, ಪಶ್ಚಿಮ, ದಕ್ಷಿಣ,
ನೈಋತ್ಯ, ಈಶಾನ್ಯ, ವಾಯುವ್ಯ ಈ ತರ ಇರ್ತಕ್ಕಂಥವಕ್ಕೆ ನಾವು ಈ ತರ ಕರಿತೀವಿ. ಮೂಡಣ, ತೆಂಕಣ ನೋಡಿ ಈ ತರ ಇದಕ್ಕೆ ನಾವು ದಿಗ್ಭಾಷೆಗಳೆಂದು ಕರಿತೀವಿ. ಇನ್ನು ಪ್ರಶ್ನೆ ಬಂದ್ಬಿಟ್ಟು 8. ಸಂಖ್ಯೆಯ ವಾಚಕಗಳು. ಸಂಖ್ಯೆಯಿಂದ ಕೂಡಿದ ವಸ್ತುಗಳನ್ನು ನಾವು ಹೇಳುವ ಶಬ್ದಗಳೆಲ್ಲ ಸಂಖ್ಯೆಯ ವಾಚಕಗಳೇ. ನೋಡಿ ಅಲ್ಲಿ ಸಂಖ್ಯೆಯ ವಾಚಕಗಳಿತ್ತು, ಇಲ್ಲಿ ಸಂಖ್ಯೆಯ ವಾಚಕ ಅಂತಿದೆ. ಅಂದ್ರೆ ಅಲ್ಲಿ ಸಂಖ್ಯೆಗಳನ್ನು ಸೂಚಿಸ್ತಕ್ಕಂಥದ್ದಕ್ಕೆ ನಾವು ಸಂಖ್ಯಾವಾಚಕ ಅಂತೀವಿ. ಇಲ್ಲಿ ಸಂಖ್ಯೆಯಿಂದ ಕೂಡಿರ್ತಕ್ಕಂಥದ್ದು ಅಂದ್ರೆ ಒಂದು ಸಂಖ್ಯೆಯಿಂದ ಕೂಡಿರ್ತಕ್ಕಂಥದ್ದಕ್ಕೆ ಏನಂತೀವಿ ನಾವು ಸಂಖ್ಯೆಯ ವಾಚಕಗಳು ಎಂದು ಕರಿತೀವಿ. ಅದು ಯಾವ ತರಪ್ಪ ಅಂದ್ರೆ ಅವರಿಬ್ಬರು ಈ ತರ ಹೇಳ್ತಕ್ಕಂಥದ್ದು. ಅಂದ್ರೆ ನಾವು ಅಲ್ಲಿ ಒಬ್ಬ ವ್ಯಕ್ತಿ ಅಥವಾ ವ್ಯಕ್ತಿಗಳನ್ನ ಸೇರಿಸ್ತಕ್ಕಂಥದ್ದು ಅಂತ ಸೇರಿಗೆಸಿಂದು ಮಾಡ್ತಾ ಅಂದ್ರೆ ಕೂಡಿಸಿ ಹೇಳ್ಬೇಕು. ಒಂದು ಕೂಡಿಸಿ ಹೇಳ್ತಕ್ಕಂಥದ್ದೇ ಒಂದು ಸಂಖ್ಯೆಯ ವಾಚಕ ಎಂದು ಹೇಳ್ತೀವಿ. ಯಾವ ತರಪ್ಪ ಉದಾಹರಣೆ ನೋಡಿ, ಒಬ್ಬನು, ಇಬ್ಬರು, ಮೂವರು, ಒಂದನೇ, ಎರಡನೇ, ಮೂರನೇ ಈ ತರ ಒಂದರನ್ನ ಇನ್ನೊಂದು ಕೂಡಿಸಿ ಹೇಳ್ತಕ್ಕಂಥದ್ದೇ ಒಂದು ಸಂಖ್ಯೆಯ ವಾಚಕಗಳು. ನೋಡಿ ನಾಮಪದಗಳು ಇಷ್ಟು ತಿಳಿದುಕೊಂಡಿವಿ. ಅದರ ಪ್ರಕಾರ ನಾಮಪದ ಅಂದ್ರೇನು, ಅವುಗಳ ಪ್ರಕಾರ, ಅವುಗಳಲ್ಲಿ ಏನು ಬರುತ್ತೆ, ಮತ್ತೆ ಅದಂದ್ರೆ ಏನು, ಅವಕ್ಕೆ ಉದಾಹರಣೆ ಏನು, ಇವಕ್ಕೆಲ್ಲವೂ ಇಷ್ಟರಲ್ಲಿ ನಮಗೆ ಒಂದಾದ್ರೂ ಪ್ರಶ್ನೆ ಬಂದೇ ಬರುತ್ತೆ. ಆದ್ದರಿಂದ ನೀವು ಇದನ್ನ ಗಮನದಲ್ಲಿಟ್ಟುಕೊಂಡು ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಕ್ತಾಯಗೊಳಿಸುತ್ತೇನೆ. ಬಾಯ್ ಫ್ರೆಂಡ್ಸ್.